ಇದೇ ತಿಂಗಳು ಅಂದರೆ ಆಗಸ್ಟ್ 9ರಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಮಾವನೂರಿನ ಶ್ರೀ ಧರ್ಮರಾಯರ ದೇವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷದಂದು ಭವ್ಯ ರಥೋತ್ಸವ ಜಾತ್ರೆ ಸಮಾರಂಭವು ಜರುಗುವುದು. ಶುಕ್ರವಾರ 8ರಂದು ಮಾವನೂರು ಗ್ರಾಮದ ಪೂಜ್ಯರ ಮನೆಯಿಂದ ಧರ್ಮರಾಯ ದೇವರ ಪಲ್ಲಕ್ಕಿ ಮೆರವಣಿಗೆಯ ಮೂಲಕ ಸುತ್ತಲಿನ ಗ್ರಾಮದ ಭಕ್ತರು ಕಾಲ್ನಡಿಗೆಯಲ್ಲಿ ಮಾವನೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿ ಇರುವ ಹರವಾಳ ಗ್ರಾಮದ ಭೀಮಾ ನದಿಯಲ್ಲಿ ರಾತ್ರಿ 10 ಗಂಟೆಗೆ ಗಂಗಾ ಸ್ನಾನವನ್ನು ನೆರವೇರಿಸಿ ನಂತರ ಹರವಾಳ ಗ್ರಾಮದ ಭಕ್ತರ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆದು ಮಧ್ಯರಾತ್ರಿ ಹರವಾಳ ಗ್ರಾಮದಿಂದ ಮರಳಿ ಸುಕ್ಷೇತ್ರ ಮಾವನೂರು ಗ್ರಾಮಕ್ಕೆ ತೆರಳಿ ಗ್ರಾಮದ ಅಗಸೆಯ ಹನುಮಾನ್ ದೇವಸ್ಥಾನಕ್ಕೆ ಆಗಮಿಸಿದ ನಂತರ ಶನಿವಾರ ಬೆಳಗ್ಗೆ 7:30ಕ್ಕೆ ಹನುಮಾನ್ ದೇವಸ್ಥಾನದಿಂದ ಧರ್ಮರಾಯರ ದೇವಸ್ಥಾನದವರೆಗೂ ಡೊಳ್ಳು ಬಾಜೆ ಹಲಗೆ ಕಳಸದೊಂದಿಗೆ ಶ್ರೀ ಧರ್ಮರಾಯರ ಪಲ್ಲಕ್ಕಿ ಉತ್ಸವವನ್ನು ಗ್ರಾಮದ ನಿಂಗರಾಯ ದೇವಸ್ಥಾನದ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಯ ನಂತರ ದೇವಸ್ಥಾನದಲ್ಲಿ ಸರ್ವ ಭಕ್ತರಿಗೆ ಅನ್ನಪ್ರಸಾದದ ಡೊಳ್ಳಿನ ಸಂಗೀತ ಸೇವೆ ನಡೆಯುವುದು ಹಾಗೂ ಸಾಯಂಕಾಲ 6 ಗಂಟೆಗೆ ಸುತ್ತಮುತ್ತಲಿನ ಗ್ರಾಮದ ಹಂಚಿನಾಳ ನೀರಲಕೊಡ ರೇವನೂರು ಹೆಗ್ಗಿನಾಳ ಸೊನ್ನ ಕಲ್ಲಹಂಗರಗ ಹರವಾಳ ಹೊತ್ತಪೇಟ ಹಾಗೂ ಹಳಿಸಾಗರ ಸಾವಿರಾರು ಸಂಖ್ಯೆ ಗ್ರಾಮಸ್ಥರು ಆಗಮಿಸಿ ಶ್ರೀ ಧರ್ಮರಾಯರ ಭವ್ಯ ರಥೋತ್ಸವ ಮುಗಿದ ನಂತರ ರಾಜಕೀಯ ಧುರೀಣರು ಕಲಾವಿದರು ವೀಕ್ಷಿಸಲು ಆಗಮಿಸಲಿದ್ದಾರೆ ಎಂದು ಶ್ರೀ ಧರ್ಮರಾಯರ ದೇವಸ್ಥಾನದ 7ನೇ ಪೀಠಾಧಿಪತಿಗಳು ಆದಂತಹ ಪೂಜ್ಯ ಶ್ರೀ ಅಮೋಘಸಿದ್ದ ಮುತ್ಯಾನವರು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಸವರಾಜ್ ಅರಕೇರ, ಸಾಹೇಬಗೌಡ ಬಿರಾದರ್, ಮಹದೇವಪ್ಪ ಜೇವರ್ಗಿ, ಲಕ್ಷ್ಮಣ್ ಪವಾರ್ ಮಾತನಾಡಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಧರ್ಮರಾಯ ಸೇವಾ ಸಮಿತಿಯ ಸದ್ಭಕ್ತ ಮಂಡಳಿಯು ಉಪಸ್ಥಿತರಿದ್ದರು. ವರದಿಗಾರರು ಲಕ್ಷ್ಮಣ್ ಪವಾರ್, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ಕಲಬುರಗಿ. ಇಲ್ಲಿ ಮುತ್ತಗುಡಿಗೆ ಬರ್ತಾರೆ ಪಲ್ಲಕ್ಕಿ. ಅದೇ ದಿನ ಸಾಯಂಕಾಲ 6 ಗಂಟೆಗೆ ತೇರಿ. ಅಂದರೆ ಈಗ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಎಷ್ಟು ಜನಸಂಖ್ಯೆ ಸೇರ್ಬೋದು? ಲಕ್ಷಾಂತರ ಜನಸಂಖ್ಯೆ. ಅನ್ನಪ್ರಸಾದ ಇದೆ. ಮತ್ತು ಏನಾದರೂ ಒಂದು ಡೊಳ್ಳಿನ ಪದ ಆಗಿರ್ಬೋದು, ಅದೇ ದಿನ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೇನೋ ಇರ್ಬೋದು ಅಂತ. 9ನೇ ತಾರೀಕು ರಾತ್ರಿ ಏನದ ರೀ ನೈಟ್ ಎಲ್ಲ ಡೊಳ್ಳಿನ ಪದ ಇರುತ್ತೆ. ಸುಕ್ಷೇತ್ರ ಮಾವನೂರು ಗ್ರಾಮದಲ್ಲಿ ಒಂದು ಏನೋ ರಥೋತ್ಸವ ಕಾರ್ಯಕ್ರಮ ಆಗಿರ್ಬೋದು, ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ಅಂದರೆ ಯಾವ ತಾರೀಕು ನೀವು ಹಮ್ಮಿಕೊಂಡಿದ್ದೀರಿ ಅಂತ? ಶ್ರೀ ಧರ್ಮರಾಯ ದೇವಸ್ಥಾನ ಮಾವನೂರು ಸುಕ್ಷೇತ್ರ ಮಾವನೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲನೇದಾಗಿ ಮಾವನೂರು ಗ್ರಾಮಸ್ಥರು ಹಾಗೂ ಸಕಲ ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರಿಗೆ ನನ್ನ ಅಭಿನಂದನೆಗಳು. ಹಾಗೂ ಜೇವರ್ಗಿ ತಾಲೂಕು ಮತ್ತು ಶಹಾಪುರ ತಾಲೂಕಿನ ಸದ್ಭಕ್ತರಿಗೆ ಆಹ್ವಾನಿಸುವುದೇನೆಂದರೆ 8/8/2025 ಸಾಯಂಕಾಲ 6 ಗಂಟೆಗೆ ಮಹಾಪಲ್ಲಕ್ಕಿ ಉತ್ಸವ ಜರುಗುವುದು. ಅದೇ ರೀತಿಯಾಗಿ 9/8/2025 ಸಾಯಂಕಾಲ ಮಹಾರಥೋತ್ಸವ ಜರುಗುವುದು. ಆದ ಕಾರಣ ಸಕಲ ಸದ್ಭಕ್ತರು ತಾವುಗಳು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀ ಧರ್ಮದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಸರಿ, ಅನ್ನ ಪ್ರಸಾದ ಮತ್ತು ಸಕಲ ಪಲ್ಲಕ್ಕಿ ಉತ್ಸವಕ್ಕೆ ವಾದ್ಯ ಮೇಳ, ಸಂಗೀತ, ಭಜನೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಏರ್ಪಡ್ತವೆ. ಈ ಒಂದು ಮಾವನೂರು ಕ್ಷೇತ್ರದಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಅಂಗವಾಗಿ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರೆಲ್ಲ ಎಷ್ಟು ಜನ ಸಂಖ್ಯೆ ಸೇರಿ? ಸಾವಿರಾರು ಜನಸಂಖ್ಯೆಯಲ್ಲಿ ಸೇರ್ತದೆ. ಅದರಿಂದ ಎಲ್ಲ ಭಕ್ತರು ಧರ್ಮ ದೇವಸ್ಥಾನ ಅಂತಂದರೆ ಈ ಸುತ್ತಮುತ್ತ ಹಳ್ಳಿಗೆ ಒಂದು ಕಾಸ ಐತಂತೆ. ಎಲ್ಲ ಸದ್ಭಕ್ತರು ಸಕಲವಾಗಿ ಎಲ್ಲರೂ ಬಂದೇ ಬರ್ತಾರೆ. ಸುಮಾರು ಒಂದು 50,000-60,000 ಜನ ಸೇರೋ ನಿರೀಕ್ಷೆಯಲ್ಲಿ ಸ್ಥಾನದ ನಾವು ಪೀಠಾಧೀಶರು. ಇದು ಪ್ರತಿ ವರ್ಷದಂತೆಯೂ ಕೂಡ ಇದು 100 ನಿಮಿಗೊಮ್ಮೆ ಜಾತ್ರೆ ವಿಶೇಷವಾಗಿ ದೇವರು 8ನೇ ತಾರೀಕು ಹೊಳಿಗೆ ಹೋತಾನೆ ರೀ. ಅಲ್ಲಿ ಹರವಾಳ ಭೀಮಾ ನದಿಗೆ ಅಲ್ಲಿ ಗಂಗಾಸ್ಥಳ ಮುಗಿಸ್ಕೊಂಡು ರಾತ್ರಿ ನೈಟ್ ಬಂದು ಇಲ್ಲಿ ಹನುಮಾನ್ ದೇವ್ರ ದೇವಸ್ಥಾನಕ್ಕೆ ಬಂದು ಬೆಳಗ್ಗೆ 9ನೇ ತಾರೀಕು ರೀ ಇಲ್ಲಿಗೆ ಅಲ್ಲಿಂದ ಹನುಮಾನ್ ದೇವ್ರ ಗುಡಿಲಿಂದ ಇಲ್ಲಿಗೆ ಮೆರ್ಕೋತ ಬಂದು ಗುಡಿಗೆ ಹತ್ತಾನೆ ರೀ. ಅದ್ರಾಗ ಕಳಸ, ಕುಂಭ ಇವೆಲ್ಲ ತೊಗೊಂಡು ದೇವರು ಇಲ್ಲಿ ತಂದು ಹಚ್ಚಿ ಇಲ್ಲಿ ವಿಶೇಷವಾಗಿ ಅಂದ್ರೆ ನಾವು ಬಂದಂಥ ಭಕ್ತಾದಿಗಳಿಗೆ ಮುಚ್ಚಿನ ವ್ಯವಸ್ಥೆ ಇರ್ತಿದ್ರು. ಸಜ್ಜಕ, ಅನ್ನ, ಸಾರು ಎಲ್ಲ ಥರದ ಅಡುಗೆಯನ್ನು ಮಾಡಿಸಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವಾಗಿ ಕೊಡುತ್ತೇವೆ. ಇನ್ನೊಂದರೆ ಇಲ್ಲಿ ಸುತ್ತಮುತ್ತಿನ ಎಲ್ಲ ಗ್ರಾಮಸ್ಥರು ಮತ್ತು ಈ ಊರಿನ ಗುರು ಹಿರಿಯರು, ಎಲ್ಲ ಶರಣರು, ರಾಜಕೀಯರು, ಗಣ್ಯ ವ್ಯಕ್ತಿಗಳು ಎಲ್ಲರೂ ಬಂದು ಇಲ್ಲಿ ಜಾತ್ರೆ ತೇರಿಗೆ ಎಲ್ಲರೂ ಬಂದು ನಿಂತು ಎಲ್ಲ ನೆರವೇರಿಸ್ಕೊಳ್ತಾರೆ.